ಇದ್ರ ಜೊತೆಗೆ ಸರ್, ಸರ್ಕಾರ ಏನೇ ನಿಬಂಧನೆಗಳನ್ನ ತಂದರು, ನಿಯಮಗಳನ್ನ ತಂದರು, ಆರೋಗ್ಯ ಇಲಾಖೆ ಏನೇ ಕಾರ್ಯಕ್ರಮ ಮಾಡಿದ್ರು, ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಹೀಗಾಗಿ ಸಾರ್ವಜನಿಕರು ಯಾವ ರೀತಿ ಸಹಕರಿಸಬೇಕು ಈ ಒಂದು ಕೋವಿಡನ್ನು ನಿಯಂತ್ರಣ ಮಾಡಲಿಕ್ಕೆ? ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಂತಹ ಕೋವಿಡ್ ಸಂದರ್ಭದಲ್ಲಿ ಸಾರ್ವಜನಿಕರ ಸಹಭಾಗಿತ್ವ, ಕಮ್ಯುನಿಟಿ ಪಾರ್ಟಿಸಿಪೇಷನ್ ಏನಿದೆ ಅದು ಸಾಕಷ್ಟು ಅಂಶದಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ನ ಮಾಡ್ತದೆ. ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಪ್ಪದೆ ಏನು ಸೇಫ್ಟಿ ಮೆಷರ್ಸ್ ಏನಿದೆ, ಟ್ರಿಪಲ್ ಲೇಯರ್ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಇರ್ಬೋದು, ಮತ್ತು ಸೇಫ್ ಡಿಸ್ಟೆನ್ಸಿನ ಮಾಡ್ತಕ್ಕಂಥದ್ದು, ಮತ್ತು ಎಫೆಕ್ಟಿವ್ ಯೂಸೇಜ್ ಆಫ್ ಸ್ಯಾನಿಟೈಸರ್ಸ್ ಏನಿದೆ ಅದು, ಮತ್ತು ಹಾಟ್ ವಾಟರ್ನ ಬಳಸ್ತಕ್ಕಂಥದ್ದು, ಶುದ್ಧವಾದ ಆಹಾರವನ್ನು, ಬಿಸಿಯಾದ ಆಹಾರವನ್ನು ಸೇವನೆ ಮಾಡತಕ್ಕಂಥದ್ದು, ಅದನ್ನು ಮಾಡಿದ್ರೆ ಡೆಫಿನೆಟ್ಲಿ ನಮಗೆ 50% ಅಧಿಕವಾಗಿ ನಾವು ಬರೋದನ್ನು ತಡೆಗಟ್ಬೋದು. ಯಾಕಂದರೆ ಖುದ್ದು CM ಸಿದ್ದರಾಮಯ್ಯ ಅವರು ಸಹ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದ್ದಾರೆ. ನಿನ್ನೆ ಮೈಸೂರಿನ ಕಾರ್ಯಕ್ರಮದಲ್ಲೂ ಮಾಸ್ಕನ್ನು ಧರಿಸ್ಕೊಂಡಿದ್ರು. ಹಾಗೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಹೇಳಿದಾಗೆ ಲೀಡಿಂಗ್ ಬೈ ಎಕ್ಸಾಂಪಲ್ ಅಂತ ಹೇಳೋ ರೀತಿಯಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಾಸ್ ವಾಲಾ, ಬಿ ದ ಬಾಸ್. ಸಾಹೇಬರು ಈಗ ಆಲ್ರೆಡಿ ಮಾಸ್ಕನ್ನು ಧರಿಸಿರ್ತಾರೆ. ಅದೆಲ್ಲರಿಗೂ ಸಾರ್ವಜನಿಕರಿಗೆ ಮತ್ತು ಎಲ್ಲ ಸಮುದಾಯ ಹಂತದಲ್ಲೂ ಒಂದು ಅರಿವನ್ನು ಮೂಡಿಸೋ ನಿಟ್ಟಿನಲ್ಲಿ ಅದು ಭಾಳ ಉತ್ತಮವಾದ ಪ್ರಯತ್ನ ಆಲ್ರೆಡಿ ಮಾಡಿದ್ದಾರೆ. ಅವರನ್ನು ನಾವೆಲ್ಲವೂ ಫಾಲೋ ಅಪ್ ಮಾಡಿ ಎಲ್ಲಿ ನಾವು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಟ್ರಿಪಲ್ ಲೇಯರ್ ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಪ್ರಿವೆಂಟ್ ದ ಡ್ರಾಪ್ಲೆಟ್ ಇನ್ಫೆಕ್ಷನ್ಸ್. ಆತಂಕ ಬೇಡ, ಸುರಕ್ಷತೆಗೆ ಹೆಚ್ಚಿನ ಆದ್ಯತೆ ಕೊಡಿ ಅಂತ. ಹಾಗೆ ಕೋವಿಡ್ ಬಂದು ತದನಂತರ ಟ್ರೀಟ್ಮೆಂಟ್ ಪಾರ್ಟ್ಗೆ ಓಡಾಡೋದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಈ ಕೋವಿಡ್-19 ಇನ್ಫೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಪ್ರಿವೆನ್ಷನ್ ಪಾರ್ಟ್ ಏನಿದೆ ಭಾಳ ಸುಲಭ ಇದೆ. ಅದನ್ನು ವೈಯಕ್ತಿಕವಾಗಿ ಗಮನ ಹರಿಸ್ಬೇಕಾಗ್ತದೆ. ಹೆಲ್ತು ಯಾವ ರೀತಿ ಆರೋಗ್ಯ ಇಲಾಖೆ ಅಥವಾ ಸರ್ಕಾರದ ಹೊಣೆಗಾರಿಕೆ ಬಗ್ಗೆ ಏನು ಚರ್ಚೆ ಆಗ್ತದೆ ಅಷ್ಟೇ ಹೊಣೆಗಾರಿಕೆ ಪ್ರತಿಯೊಬ್ಬ ನಾಗರಿಕರಲ್ಲಿ ಇದೆ. ಈ ನಿಮ್ಮ TV9 ವಾಹಿನಿ ಮೂಲಕ ನಾನು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಿಮ್ಮ ವೈಯಕ್ತಿಕ ಏನು ಸ್ವಚ್ಛತೆ ಇರ್ಬೋದು, ಟ್ರಿಪಲ್ ಲೇಯರ್ ಮಾಸ್ಕ್ ಇರ್ಬೋದು, ಯಾವುದೇ ರೀತಿಯಾದ ಕ್ಲಿನಿಕಲ್ ಸಿಂಪ್ಟಮ್ಸ್ ಉಲ್ಬಣಗೊಂಡ್ರೆ ತಕ್ಷಣವೇ ನೀವು ಆರೋಗ್ಯ ಇಲಾಖೆಯ ಸಿಬ್ಬಂದಿ ಮತ್ತು ವೈದ್ಯರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ತಮ್ಮ ಜವಾಬ್ದಾರಿ ಸಹ ಇರ್ತದೆ ಅನ್ನೋ ಅಂಶ ಮೂಲಕ ಹೇಳ್ತಾ, ಆರೋಗ್ಯ ಇಲಾಖೆ, ಜಿಲ್ಲಾಡಳಿತ ಮೈಸೂರು ಕೋವಿಡ್-19 ಇನ್ಫೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ಸಿದ್ಧತೆಯನ್ನು, ಟೆಸ್ಟಿಂಗ್ ಪಾರ್ಟ್ ಇರ್ಬೋದು, ಟ್ರೀಟ್ಮೆಂಟ್ ಪಾರ್ಟ್ ಇರ್ಬೋದು, ಕಮ್ಯುನಿಟಿ ಅವೇರ್ನೆಸ್ ಇರ್ಬೋದು, ಎಲ್ಲದನ್ನು ನಾವು ಸಮರೋಪಾದಿಯಲ್ಲಿ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸಸ್ಸು ಮತ್ತು ಲಾಜಿಸ್ಟಿಕ್ಸ್ ಎಲ್ಲ ನಮ್ಮಲ್ಲಿ ಲಭ್ಯ ಇದೆ ಅನ್ನೋ ಅಂಶವನ್ನು ಈ ಮೂಲಕ ಹೇಳಲಿಕ್ಕೆ ಇಚ್ಛಪಡ್ತಾರೆ. ಕೊನೆಯದಾಗಿ ಎಲ್ರಿಗೂ ಇರುವಂಥ ಒಂದು ಗೊಂದಲ, ವ್ಯಾಕ್ಸಿನನ್ನು ತೆಗೆದುಕೊಂಡಿದ್ರು, ಅದರ ಶಕ್ತಿ ಕಡಿಮೆ ಆಗಿದೆಯಾ ಅಥವಾ ಮತ್ತೆ ವ್ಯಾಕ್ಸಿನನ್ನು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದಾ, ತಗೋಬೇಕಾ ಅನ್ನೋ ಒಂದು ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಆ ರೀತಿಯಾದ ಯಾವ ನಿರ್ದಿಷ್ಟವಾದ ಗೈಡ್ಲೈನ್ಸ್ ಆಗಲಿ ಇಲ್ಲಿ ತನಕನೂ ಯಾವುದು ನಮಗೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದ ಸುತ್ತೋಲೆಗಳು ಮತ್ತು ಏನು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ, ಸೈಂಟಿಫಿಕ್ ಟೆಕ್ನಿಕಲ್ ಟೀಮ್ ಏನಿದೆ, ಅಲ್ಲಿಂದ ಗೈಡ್ಲೈನ್ಸ್ ಬಂದ ತಕ್ಷಣ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವುದೇ ಬೇರೆ ಟೆಸ್ಟಿಂಗ್ಸ್ ಇರ್ಬೋದು, ವ್ಯಾಕ್ಸಿನೇಷನ್ ಇರ್ಬೋದು, ಟ್ರೀಟ್ಮೆಂಟ್ ಪಾರ್ಟ್ ಇರ್ಬೋದು, ಪ್ರಿವೆನ್ಷನ್ ಸ್ಟ್ರಾಟಜೀಸ್ ಇರ್ಬೋದು, IECs ಇರ್ಬೋದು, ಎಲ್ಲದನ್ನು ನಾವು ಗೈಡ್ ಮೇಲೆ ವಿ ಆರ್ ಗೋಯಿಂಗ್ ಟು ಇಂಪ್ಲಿಮೆಂಟ್. ಇದು ಮೈಸೂರು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಸ್ಪಷ್ಟವಾದಂತಹ ಮಾತುಗಳು. ಕೋವಿಡ್ ಬಗ್ಗೆ ಆತಂಕ ಬೇಡ, ಹೊಣೆಗಾರಿಕೆ ಇರಲಿ, ನಮ್ಮ ಜವಾಬ್ದಾರಿ ಇದೆ. ನಮ್ಮನ್ನು ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಖಂಡಿತವಾಗಿ ಕೊರೋನಾ ಮಹಾಮಾರಿ ಏನಿದೆ ಇದನ್ನು ಹಿಮ್ಮೆಟ್ಟಿಸ್ಬೋದು. ಎಲ್ಲರೂ ವೈಯಕ್ತಿಕ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿ, ಆರೋಗ್ಯ ಇಲಾಖೆಯ ಜೊತೆ ಎಲ್ಲರೂ ಸಂಪರ್ಕದಲ್ಲಿರಿ. ಕೋವಿಡ್ನ ಮಹಾಮಾರಿಯನ್ನು ಓಡಿಸುವಲ್ಲಿ ಜನರ ಪಾತ್ರ ಮಹತ್ತರವಾದದ್ದು ಅನ್ನೋ ಮಾತನ್ನು ಸ್ಪಷ್ಟಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.